ಡಿಜಿಟಲ್ ಪಾವತಿ ಮಾಡುವಾಗ ಮಾಡಬೇಕಾದ್ದು ಮತ್ತು ಮಾಡಬಾರದ್ದು ಏನು? ಧನ್ರಾಜ್ ಚಿಕ್ಕಪ್ಪ, ನನ್ನ ಬಳಿ ಬಿಡಿಗಾಸು ಸ್ವಲ್ಪ ಕಡಿಮೆ ಇದೆ. ನನ್ನ UPI ಕೋಡ್ನಿಂದ ಪಾವತಿಯನ್ನು ಮಾಡಬಹುದಾ? ನಾನು ಇತ್ತೀಚೆಗೆ ಡಿಜಿಟಲ್ ಪಾವತಿಯನ್ನು ಮಾಡೋದನ್ನ ಕಲಿತೆ. ಖಂಡಿತ ಫಾತಿಮಾ, ನೀವು ಈ ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ₹350 ಪಾವತಿ ಮಾಡಿ. ₹350 ಪ್ರಾಪ್ತಿಯಾಯಿತು. ಧನರಾಜ್ ಚಿಕ್ಕಪ್ಪ, ನನ್ ಮಗ ಬೆಳಗ್ಗೆ ಒಂದಷ್ಟು ಟಾಫಿ ಖರೀದಿ ಮಾಡಿದ. ನಾನವನಿಗೆ UPI ಮೂಲಕ ಪಾವತಿ ಮಾಡೋದಕ್ಕಾಗಿ ನನ್ನ ಫೋನ್ ಕೊಟ್ಟಿದ್ದೆ. ಆದ್ರೆ ಅವನು ಅನೇಕ ಬಾರಿ ತಪ್ಪು ಪಿನ್ ಹಾಕಿದ. ಹಾಗಾಗಿ ಈಗ ನಾನು UPI ಇಂದ ಪೇಮೆಂಟ್ ಮಾಡಕ್ಕಾಗ್ತಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಪಾವತಿ ಮಾಡೋದಕ್ಕೆ ಬಂದಿದ್ದೀನಿ. ಮುರಳಿ, ನಿಮ್ಮ ಮಗ 8 ವರ್ಷದವನು. ಅವನಿಗೆ ನಿಮ್ಮ ಫೋನ್ ಕೊಡೋದು ಮತ್ತೆ ಆ ಫೋನ್ ಮೂಲಕ ಪಾವತಿ ಮಾಡೋದಕ್ಕೆ ಹೇಳೋದು ಬಹಳ ಅಪಾಯಕಾರಿ. ನೀವು ನಿಮ್ಮ UPI ಪಿನ್ ಅನ್ನು ಯಾವತ್ತೂ ಯಾರಿಗೂ ಹೇಳಬಾರದು, ವಿಶೇಷವಾಗಿ ಮಕ್ಕಳಿಗೆ. ಯಾಕೆ ಚಿಕ್ಕಪ್ಪ? ನಾವೆಲ್ಲರೂ ನಮ್ಮ ಪರಿವಾರ ಮತ್ತು ಮಕ್ಕಳ ಮೇಲೆ ಭರವಸೆ ಇಡ್ತೇವೆ. ಮಕ್ಕಳಿಗೆ UPI ಪಿನ್ ಮತ್ತು ಫೋನಿನ ಪಾಸ್ವರ್ಡ್ ಕೊಡೋದು ಅಥವಾ ಇತರ ಯಾವುದೇ ಅಗತ್ಯದ ಮಾಹಿತಿಯನ್ನ ಇಡೋದಕ್ಕೆ ಅವರಿಗೆ ಕೊಡೋದು ಒಳ್ಳೇದಲ್ಲ. ಅವರು ಎಲ್ಲಾ ಮಾಹಿತಿಗಳನ್ನ ಮರ್ತು ಬಿಡಬಹುದು ಅಥವಾ ಅಪರಿಚಿತರಿಗೆ ತಿಳಿಸಿ ಬಿಡಬಹುದು. ಅವರದನ್ನ ಅಪಬಳಕೆ ಮಾಡಬಹುದು. ಆದ್ರೆ ನಾನು ಕೇಳಿದ್ದೆ ಡಿಜಿಟಲ್ ಪಾವತಿ ಸುರಕ್ಷಿತವಾಗಿದೆ ಅಂತ. ನೀವು ಕೇಳಿದ್ದೇನೋ ನಿಜ, ಡಿಜಿಟಲ್ ಪಾವತಿ ಸುರಕ್ಷಿತ. ಆದರೆ ಬೇರೆ ವಿಷಯಗಳಂತೆ ನಾವು ಡಿಜಿಟಲ್ ಪೇಮೆಂಟ್ ಮಾಡುವಾಗ ಎಚ್ಚರವಾಗಿರಬೇಕು. ಯಾಕಂದ್ರೆ ಅದು ನಮ್ಮ ಪರಿಶ್ರಮದ ಸಂಪಾದನೆ. ಈಗ ನೋಡಿ, ನಾವು UPI ಮೂಲಕ ಪಾವತಿ ಮಾಡೋದಕ್ಕಾಗಿ ಸಾಮಾನ್ಯವಾಗಿ ಗೂಗಲ್ ಪೇ, ಪೇಟಿಎಂ, ಭೀಮ್ ಇತ್ಯಾದಿಗಳನ್ನ ಬಳಸ್ತೇವೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವಾಗಲೂ ಈ ಅಪ್ಲಿಕೇಶನ್ಗಳ ಹೊಸ ವರ್ಷನ್ ಬಳಕೆ ಮಾಡಬೇಕು. ನೀವು ಆಯಾ ಸಮಯದಲ್ಲಿ ನಿಮ್ಮ UPI ಪಿನ್ ಬದಲಾಯಿಸ್ತಿರಬೇಕು. ಯಾಕಂದ್ರೆ ಯಾರು ಕೂಡ ನಿಮ್ಮ ಪಿನ್ ತಿಳ್ಕೋಬಾರದು. ಯಾವುದೇ ಪಾವತಿಯನ್ನು ಮಾಡುವ ಮೊದಲು ಯಾವಾಗಲೂ ಪಾವತಿ ಮೊತ್ತವನ್ನ ಮತ್ತೊಮ್ಮೆ ಪರಿಶೀಲಿಸಿ. 0 ಎಂಟರ್ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿ. ಯಾಕಂದ್ರೆ ಕೆಲವೊಮ್ಮೆ ನಾವು ತಪ್ಪಾಗಿ ಟೈಪ್ ಮಾಡ್ಬಿಡ್ತೀವಿ. ನಾವು 350 ಬದಲಾಗಿ 3500 ಟೈಪ್ ಮಾಡ್ಬಿಡ್ತೀವಿ. ಇದು ನಮ್ಗೆ ತಿಳಿಯೋದು 1 ತಿಂಗಳಾದ ಮೇಲೆ ನಮ್ಮ ಮಾಸಿಕ ಸ್ಟೇಟ್ಮೆಂಟ್ ಪರಿಶೀಲನೆ ಮಾಡಿದಾಗ ಮಾತ್ರ. ಹಾಗೆ ನೋಡಿದ್ರೆ ಪಾವತಿ ಮಾಡುವ ಮೊದಲು ಪಾವತಿ ಮೊತ್ತ ಮತ್ತು ಪಾವತಿ ಮಾಡಿದ ನಂತರ SMS ಮೆಸೇಜ್ ಅನ್ನು ಗಮನ ಕೊಟ್ಟು ನೋಡೋದು ನಿಮ್ಮನ್ನು ಇಂತಹ ಸಮಸ್ಯೆಗಳಿಂದ ಪಾರು ಮಾಡಬಹುದು. ಧನ್ಯವಾದ ಚಿಕ್ಕಪ್ಪ, ಇದು ಬಹಳ ಅಗತ್ಯದ ಮಾಹಿತಿ. ನಾನಿದನ್ನೇ ಎಚ್ಚರಿಕೆಯಿಂದ ಮಾಡ್ತೀನಿ. ನೀವು ಹೇಳಿದ್ದು ಪೂರ್ತಿ ನಿಜ ಫಾತಿಮಾ. ನಾನು ಕೂಡ ಡಿಜಿಟಲ್ ಪೇಮೆಂಟ್ ಮಾಡುವಾಗ ಎಚ್ಚರವಾಗಿರ್ತೀನಿ.